ರಾಜಭವನ ಮತ್ತು ಸರ್ಕಾರದ ಮಧ್ಯೆ ಹೊಸ ಸಂಘರ್ಷದ ಸೂಚನೆಗಳು ಕಾಣಿಸ್ತಾ ಇವೆ. ಕಾರ್ಯಾಂಗದ ಮುಖ್ಯಸ್ಥರಾದಂತಹ ರಾಜ್ಯಪಾಲರ ನಡೆ ಸರ್ಕಾರವನ್ನ ಕೆಂಡವಾಗಿಸಿದೆ. ಪದೇ ಪದೇ ಮಸೂದೆಯನ್ನ ಹಿಂದಿರುಗಿಸ್ತಾ ಇದ್ದು ಈಗ ದ್ವೇಷ ಭಾಷಣ ತಡೆ ವಿಧೇಯಕ ಕೂಡ ಅದೇ ಹಾದಿಯನ್ನ ಹಿಡಿದಿದೆ. ರಾಜ್ಯಪಾಲರು ಈ ಬಾರಿ ಹೊಸ ದಾಳವನ್ನ ಉರುಳಿಸಿದ್ದು ವಿಧೇಯಕ ಪರಿಶೀಲನೆಗಾಗಿ ರಾಷ್ಟ್ರಪತಿಗಳಿಗೆ ರವಾನಿಸಿದ್ದಾರೆ. ಇದು ಮುನಿಸು ಮನಸ್ತಾಪವು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ಅಪೂರ್ಣ ಭಾಷಣದ ಬಳಿಕ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನದ ಮಧ್ಯೆ ತಿಕ್ಕಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಲವು ಬಿಲ್ಗಳ ಫೈಲ್ಗೆ ಧೂಳು ಮೆತ್ಕೊಳ್ತಿದೆ. ಸಹಿ ಹಾಕದೆ ಸಿದ್ದು ಸರ್ಕಾರದ ವಿರುದ್ಧ ರಾಜ್ಯಪಾಲರು ಶಾಹಿ ಪವರ್ ಪ್ರಯೋಗಿಸಿದ್ದು ಸಂಘರ್ಷ ತೀವ್ರಗೊಳಿಸಿದೆ. ದ್ವೇಷ ಭಾಷಣ ತಡೆ ಮಸೂದೆಗೆ ಬೀಳದ ರಾಜ್ಯಪಾಲರ ಅಂಕಿತ. ರಾಷ್ಟ್ರಪತಿ ಅಂಗಳಕ್ಕೆ ವಿಧೇಯಕ, ಗೆಹ್ಲೋಟ್ ನಡೆಗೆ ಕೈ ಕೆಂಡ. ರಾಜ್ಯಪಾಲರಿಂದ ಪದೇ ಪದೇ ವಿಧೇಯಕಗಳ ವಾಪಸ್ ಆಗ್ತಿವೆ. 16 ಮಸೂದೆಗಳಿಗೆ ಸ್ಪಷ್ಟನೆ ಕೇಳ್ತಾ ರಾಜ್ಯಪಾಲರು ಮಸೂದೆಗಳನ್ನ ರಿಟರ್ನ್ ಮಾಡ್ತಿದ್ದಾರೆ. ಇದೀಗ ದ್ವೇಷ ಭಾಷಣ ಮಸೂದೆಗೂ ಅದೇ ಗತಿಯಾಗಿದೆ. ರಾಜ್ಯಪಾಲರು ಒಪ್ಪಿಗೆ ನೀಡದೆ ಕಾನೂನು ದುರುಪಯೋಗ ಸಾಧ್ಯತೆಯ ಆತಂಕ ಹೇಳಿದ್ದಾರೆ. ದ್ವೇಷ ಭಾಷಣ ವ್ಯಾಖ್ಯಾನವೇ ಅಸ್ಪಷ್ಟ ಅಂತ ಅಭಿಪ್ರಾಯಪಟ್ಟ ರಾಜ್ಯಪಾಲರು ಮಸೂದೆ ಪರಿಶೀಲನೆಗೆ ರಾಷ್ಟ್ರಪತಿಗೆ ರವಾನಿಸಿ ಕಾಲಹರಣ ಕಾಯಕವೇ ಉತ್ತಮ ಅನ್ನೋ ಮಾರ್ಗ ಆಯ್ದಿದ್ದಾರೆ. ರಾಜ್ಯಪಾಲರ ವಿಟೋ ಆಟಕ್ಕೆ ಕೆರಳಿದ ಕಾಂಗ್ರೆಸ್ ಪಡೆ ಕಿಡಿಕಿಡಿಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 28 ಅಂಶಗಳನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ನಾವು ಕಾನ್ಶಿಯಸ್ಲಿ ಮಸೂದೆ ತಂದಿದ್ದು ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ, ಹಾಗಂತ ಏನ್ ಬೇಕಾದ್ರೂ ಮಾತನಾಡೋದು ತಪ್ಪು ಅಂತ ಮಸೂದೆಯನ್ನ ಸಮರ್ಥಿಸಿದ್ದಾರೆ. ರಾಜ್ಯಪಾಲರು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಜಾತಿ ನಿಂದನೆ ಮಾಡೋದು, ದ್ವೇಷ ಭಾಷಣ ಮಾಡೋದು ಸರಿನಾ ಅಂತ ಪ್ರಶ್ನಿಸಿದ್ದಾರೆ. ಗವರ್ನರ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದೋಗ್ಲಿ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಮತ್ತೊಂದು ತಮಿಳುನಾಡು, ಕೇರಳ, ಕರ್ನಾಟಕ ಅದೇ ರೀತಿಯಾದ ನಡೆಗಳು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಸರಿ ಹೋಗಬೇಕು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರದು. ಯಾರು ಇವತ್ತು ಅದನ್ನ ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೆ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂತ ಬಾಳ ಇದಾರಲ್ಲ, ಅದಕ್ಕಾಗಿ ಅಂತದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ತಕ್ಕಂಥ ಬಿಲ್ ತಂದಿರ್ತಕ್ಕಂಥ ನಾವು. ಆದ್ರೆ ಬಿಜೆಪಿ ಶಾಸಕ ಸಿ.ಕೆ. ರಾಮಮೂರ್ತಿ ಯಾವುದೋ ವ್ಯಕ್ತಿ ಸಂಸ್ಥೆಯನ್ನ ಕಾನೂನಿನ ಅಡಿಯಲ್ಲಿ ಸಿಲುಕಿಸುವುದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆಲ್ರೆಡಿ ಇದು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ, BLS ಅಡಿಯಲ್ಲಿ ಕೂಡ ಕಾನೂನಲ್ಲಿ ಕೂಡ ಇದು ಬರುತ್ತೆ. ಆದರೂ ಕೂಡ ಹೊಸದಾಗಿ ಇದನ್ನ ತಗೊಂಡ್ಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆ ವಿರುದ್ಧವಾಗಲಿ ಏನಿದು ಮಾಡಿದರೆ ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು, ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನ ಇದಕ್ಕೆ ಕಾನೂನು ಅಡಿಯಲ್ಲಿ ಸಿಕ್ಕಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ವಿ. ರಾಜ್ಯದಲ್ಲಿ ಶುರುವಾಗಿರೋ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರ ಜಟಾಪಟಿ ಇದೇ ಮೊದಲು ಅಲ್ಲ, ಕೊನೆನೂ ಅಲ್ಲ. ಒಟ್ಟಾರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಮಾದರಿ ಆಡಳಿತಕ್ಕೆ ನಿದರ್ಶನ ಆಗಿದ್ರು ಒಂದೇ ಒಂದು ವಿವಾದ ಕೂಡ ಇರಲಿಲ್ಲ. ಆದ್ರೆ ಮೆಜಾರಿಟಿ ಸರ್ಕಾರವೊಂದು ಸದನದಲ್ಲಿ ಪಾಸ್ ಮಾಡಿದ್ದ ವಿಧೇಯಕಗಳನ್ನ ಸಹಿ ಹಾಕದೆ ವಿಳಂಬಕ್ಕೆ ಮಾಡುತ್ತಿದೆ. ಇದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗೋ ಲಕ್ಷಣ ಕಾಣಿಸ್ತಿದೆ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.